ಸರ್, ಈಗ ರಾಮ ಮಂದಿರ ಕಟ್ಟಿರೋ ಜಾಗ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ, ವೈಲೇಟ್ ಮಾಡಿದ್ದಾರೆ ಅಂದರು. ಅದಕ್ಕೆ ಜೋಶಿ ಮತ್ತು ಪ್ರಹ್ಲಾದ್ ಜೋಶಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದನ್ನು ಬೇಕಿದ್ರೆ ಕೋರ್ಟ್ಗೆ ಹೋಗ್ಬೇಕಾಗಿತ್ತು, ಅವ್ರು ಯಾಕೆ ಹೋಗ್ತಾ ಇಲ್ಲ? ಕೋರ್ಟ್ಗೆ ನಾವ್ಯಾಕೆ ಹೋಗ್ಬೇಕು? ಹೇಳಿದೆ ರೀ, ಅಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ನಾನ್ಯಾಕೆ ಕೋರ್ಟಿಗೆ ಹೋಗ್ಲಿ? ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ನಮಗೆ ಅಭಿಮಾನ ಇದೆ, ನಾನೇ ಕೋರ್ಟಿಗೆ ಹೋಗ್ಬೇಕು? ವೈಲೇಷನ್ ಮಾಡಿದ್ದಾರೆ. ವೈಲೇಷನ್ ಅಂತ ಹೇಳಿಲ್ರಿ, ನಾನು ಜಾಗ ಎಕ್ಸ್ಟ್ರಾ ತಗೊಂಡು ನಾನು ವೈ ಶುಡ್ ಐ ಸೈಟ್ ಇಸ್ ವೈಲೇಷನ್. ನಾವ್ ಹೇಳ್ತಕ್ಕಂಥದ್ದು ಇದನ್ನೇ ನೋಡಿ. ಈ ಪ್ರಶ್ನೆ ಮಾತ್ರ ಬಹಳ ದಿಲ್ದಾಗ ರಿಯಾಕ್ಟ್ ಮಾಡ್ತಾರೆ. ಡಾಲರ್ ಬಗ್ಗೆ ಮಾತಾಡಕ್ಕೆ ಹೇಳಿದ್ರೆ ರಿಯಾಕ್ಟ್ ಮಾಡಲ್ಲ. 15,50,50,000 ಕೋಟಿ ನೋಟುಗಳು ರಾತ್ರಿ ಬಂದು ಬ್ಯಾನ್ ಮಾಡಿದ್ರು. ಆ ದುಡ್ಡು ಸಂಪೂರ್ಣ ಬ್ಯಾಂಕಿಗೆ ಹೋಯ್ತು. ಅದಾದ್ಮೇಲೆ ಮಾತಾಡ್ಬೇಕಲ್ಲ ಪಿಕ್ಚರ್, ಅದ್ರ ಬಗ್ಗೆ ಮಾತನಾಡಲ್ಲ. ಸೊ ಇವತ್ತು ಇರ್ತಕ್ಕಂಥದ್ದು $83 ಆವರೇಜ್. ಕೇಂದ್ರ ಸರ್ಕಾರ ಕಳೆದ 10 ವರ್ಷದಿಂದ $83 ಬ್ಯಾರಲ್ ಖರೀದಿ ಮಾಡಿದ್ದಾರೆ. ನಾವು $103 ಖರೀದಿ ಮಾಡಿದ್ದೀವಿ. ನಾವು $103 ಖರೀದಿ ಮಾಡಿ ನಾವು ₹55, ₹60, ₹70 ಡೀಸೆಲ್ ಪೆಟ್ರೋಲ್ ಕೊಟ್ಟಿದ್ದೀವಿ. ಇವ್ರು ಯಾಕೆ ಇಷ್ಟು ಜಾಸ್ತಿ ಪ್ರೈಸ್ ಕೊಡ್ತಾ ಇದ್ದಾರೆ? ಸಬ್ಸಿಡಿ ಕೊಟ್ರೆ, ಐ ರಿಪೀಟ್, ನಮ್ಮ ಕಾಲದಲ್ಲಿ ನಾವು ಸಬ್ಸಿಡಿ ಜಾಸ್ತಿ ಕೊಡ್ತಾ ಇದ್ವಿ, ಹಂಗಾಗಿ ರಿಲಯನ್ಸ್ ಬಂಕ್ ಕ್ಲೋಸ್ ಆಗ್ಬಿಟ್ಟಿತ್ತು. ಇವತ್ತು ಸಬ್ಸಿಡಿ ಕಮ್ಮಿ ಆಗಿದೆ, ರಿಲಯನ್ಸ್ ಬಂಕ್ ನಡೀತಾ ಇದೆ. ರಿಲಯನ್ಸ್ ಬಂಕ್ ಇವತ್ತು ಭಾರತ್ ಪೆಟ್ರೋಲಿಯಂ ಬ್ಯಾಂಕಿನ ₹1 ಕಮ್ಮಿ ಕೊಡ್ತಾ ಇದ್ದಾನೆ. ಕೇಂದ್ರ ಸರ್ಕಾರ ಸಬ್ಸಿಡಿ ಜಾಸ್ತಿ ಕೊಟ್ರೆ, ಐ ರಿಪೀಟ್, ಐ ವಾಂಟ್ ಟು ಬಿ ಆನ್ ರೆಕಾರ್ಡ್, ಇಫ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಕ್ರೀಸಸ್ ಅ ಸಬ್ಸಿಡಿ, ₹30, ₹40 ಕಮ್ಮಿ ಡೀಸೆಲ್ ಪೆಟ್ರೋಲ್ ಸಿಗುತ್ತೆ. ಅದು ಸಾರ್ವಜನಿಕರಿಗೆ, ಬಡವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ. ಅವರು ಸಬ್ಸಿಡಿ ಜಾಸ್ತಿ ಕೊಟ್ರೆ ರಿಲಯನ್ಸ್ ಬಂಕ್ ನಡೆಯೋದಿಲ್ಲ. ಇಫ್ ಮೋದಿ ಸರ್ಕಾರ ಅವ್ರು ಏನನ್ನ ಸಬ್ಸಿಡಿ ಜಾಸ್ತಿ ಕೊಟ್ರೆ ರಿಲಯನ್ಸ್ ಬಂಕ್ಗಳು ನಿಂತ್ಕೊಂಡ್ಬಿಡ್ತವೆ. ನಾವು ಕೊಡ್ತಕ್ಕಂಥದ್ದು 90,000 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ದೀವಿ ವರ್ಷಕ್ಕೆ. ಇವ್ರು 14,000-20,000 ಕೊಡ್ತಾ ಇದ್ದಾರೆ, ಕಮ್ಮಿ ಕೊಡ್ತಾರೆ ಸಬ್ಸಿಡಿ. ಇವ್ರು ಸಬ್ಸಿಡಿ ಜಾಸ್ತಿ, ನಾವು ಕೊಟ್ಟಷ್ಟೇ ಸಬ್ಸಿಡಿ ಕೊಟ್ರೆ ಇವತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಿಲಯನ್ಸ್ ಬಂಕ್ಗಳು ಕ್ಲೋಸ್ ಆಗ್ತವೆ. ಅದು ಯಾಕೆ? BSNL ಎಲ್ಲಿದೆ? ಪ್ರಹ್ಲಾದ್ ಜೋಶಿ ಸಾಹೇಬ್ರ ಅದ್ರ ಬಗ್ಗೆ ಮಾತನಾಡಬೇಕಲ್ಲ. BSNL ಬಗ್ಗೆ ಭಾರತ್ ಸಂಚಾರ ನಿಗಮ ಲಿಮಿಟೆಡ್, ಮೋದಿ ಅವ್ರು ಬಂದ ಮೇಲೆ ಈ ದೇಶದ ಮನೆಗೆ ಫೋನ್ ಹೋಗ್ಬೇಕಾಗಿತ್ತು. ನಮ್ಕಿನ ಜಾಸ್ತಿ ಕನೆಕ್ಷನ್ ಇತ್ತು, ಜಿಯೋಕಿನ, ಏರ್ಟೆಲ್ಕಿನ, ಎಲ್ಲರಿಗಿನ ಜಾಸ್ತಿ ಕನೆಕ್ಷನ್ ಇರ್ತಕ್ಕಂಥ BSNL, ಅದ್ರ ಬಗ್ಗೆ ಇವತ್ತು ಮಾತನಾಡಬೇಕಲ್ಲ. ಬರೀ ರಾಮ ಮಂದಿರ ಅಂದ ತಕ್ಷಣ ಯಾಕೆ ಪಟಕ್ಕಂತ ಮೇಲ್ ಬರ್ತೀರಿ ನೀವು? ಈ ವಿಷಯ ಬಗ್ಗೆ ಕೂಡ ಮಾತನಾಡಬೇಕಲ್ಲ. ಮಾತಾಡಕ್ಕೆ ಹೇಳ್ರಿ. BSNL ಯಾವ ಈ ದೇಶದ ಪ್ರಧಾನಮಂತ್ರಿ, ಇಡೀ ಪ್ರಪಂಚಕ್ಕೆ ಪವರ್ಫುಲ್ ಇರ್ತಕ್ಕಂಥ ಪ್ರಧಾನಮಂತ್ರಿ, ಅವ್ರ ಕೈಲಿ ಇರ್ತಕ್ಕಂಥ BSNL ಇವತ್ತು ಯಾಕೆ ಬಿಸ್ನೆಸ್ ಮಾಡ್ತಾ ಇಲ್ಲ? ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ. ಬರ ಕೇಳಿ, ಈಶ್ವರಪ್ಪ ಸಾಹೇಬ್ರು ಕೂಡ ಇದ್ರ ಬಗ್ಗೆ ಕೇಳಿ. ಸರ್, BSNL ಏನಾಯ್ತು? BSNL ಬಗ್ಗೆ ಚರ್ಚೆ ಮಾಡಬೇಕಾ ಬೇಡ? ಡಿಮಾನಿಟೇಷನ್ ಬಗ್ಗೆ ಚರ್ಚೆ ಮಾಡಬೇಕಾ ಬೇಡ? 15,50,000 ಕೋಟಿ ನೋಟುಗಳು ರಾತ್ರಿ ಬ್ಯಾನ್ ಆಯ್ತು. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ₹2,000 ನೋಟ್ ಎಲ್ಲಿದಾವೆ? ಈಗ ₹2,000 ನೋಟ್ ಎಲ್ಲಿದಾವೆ? ಕಳೆದ 3 ವರ್ಷದಿಂದ ₹2,000 ನೋಟ್ ಬರ್ತಾ ಇಲ್ಲ. ಹೊಸ ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ 25,000 ಕೋಟಿ ಖರ್ಚು ಮಾಡ್ಯಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.